ಅನೈತಿಕತೆಯ ತಾಣವಾದ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಭವನ. ನಾಲ್ಕು ವರ್ಷದ ಹಿಂದೆ ಪ್ರಾರಂಭಗೊಂಡ ಕಾಮಗಾರಿ ಇಂದಿಗೂ ಪೂರ್ಣಗೊಂಡಿಲ್ಲ. ಎಸ್ ವೀಕ್ಷಕರೇ, ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಅವರ ಮದುವೆ ಇನ್ನಿತರೆ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಮುದಾಯ ಭವನವನ್ನ ನಿರ್ಮಾಣ ಮಾಡುತ್ತೆ. ಆದರೆ ಇಲ್ಲೊಂದು ಕಡೆ ತಾಲೂಕು ಆಡಳಿತದಿಂದ ಕಳೆದ 3-4 ವರ್ಷಗಳ ಹಿಂದೆ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗಿತ್ತು. ಆದರೆ ಅದ್ಯಾಕೋ ಕಾಮಗಾರಿ ಅರ್ಧಕ್ಕೆ ಕೈ ಚೆಲ್ಲಿತ್ತು. ಇಂದಿಗೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದೆ ಉದ್ಘಾಟನೆಯ ಭಾಗ್ಯವಿಲ್ಲದೆ ಸೊರಗ್ತಾ ಇದ್ದು ವಿಷ ಜಂತುಗಳ ವಾಸಸ್ಥಾನವಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇದೆ. ಈ ಕುರಿತಾಗಿ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಪಕ್ಷದ ಮುಖಂಡರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿನ ನೋಡಿ. ಹೌದು, ಹೀಗೆ ಪಾಳು ಬಿದ್ದ ಬಂಗಲೆಯಂತೆ ಕಾಣುವ ಸಮುದಾಯ ಭವನ ಗೇಟ್ ಬೀಗ ತೆಗೆದು ಅದೆಷ್ಟು ವರ್ಷ ಆಯಿತು, ಬೀಗವೇ ತುಕ್ಕಿಡ್ದು ಕೂತಿದೆ. ಸಮುದಾಯ ಭವನವನ್ನ ಉದ್ಘಾಟನೆ ಮಾಡಿ ದಲಿತರ ಉಪಯೋಗಕ್ಕೆ ಮಾಡಿಕೊಡಿ ಎಂದು ಕೇಳ್ಕೊಳ್ತಾ ಇರುವ ಮುಖಂಡರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೇರೆಲ್ಲೂ ಅಲ್ಲ, ತಿಪಟೂರು ತಾಲೂಕಿನಲ್ಲಿ. ಹೌದು, ಇಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಭವನವನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಲಾಗಿದೆ. ಆದರೆ ಕಳೆದ 3-4 ವರ್ಷಗಳ ಹಿಂದೆ ನಿರ್ಮಿಸಿದ್ದ ಈ ಭವನ ಇಂದು ಪಾಳು ಬಿದ್ದ ಬಂಗಲೆಯಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇದೆ. ಈ ಕುರಿತು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮಾತನಾಡಿ, ಇದು ಕಳೆದ 3-4 ವರ್ಷಗಳ ಹಿಂದೆ ದಲಿತ ಕುಟುಂಬಗಳಿಗಾಗಿ ಕಟ್ಟಿರುವ ಸಮುದಾಯ ಭವನ. ಇಲ್ಲಿ ಅವರ ಮದುವೆ ಇನ್ನಿತರೆ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಕಟ್ಟಲಾಗಿದೆ. ಆದರೆ ಇಷ್ಟು ವರ್ಷಗಳಾಗಿವೆ, ಇಂದಿಗೂ ಕೂಡ ಅದರ ಕಾಮಗಾರಿ ಪೂರ್ಣಗೊಂಡಿಲ್ಲ. ಜೊತೆಗೆ ಈ ಬೀಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾವಾಗ ಈ ಗೇಟ್ಗೆ ಬೀಗ ಹಾಕಿದ್ರೂ ಗೊತ್ತೇ ಇಲ್ಲ. ಆ ಬೀಗವೇ ತುಕ್ಕಿಡಿದು ಕೂತಿವೆ. ಕೂಡಲೇ ಸಂಬಂಧಪಟ್ಟ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಇತ್ತ ಗಮನ ಹರಿಸಿ ಈ ಸಮುದಾಯ ಭವನದ ಕಾಮಗಾರಿಯನ್ನ ಪೂರ್ಣಗೊಳಿಸಿ ದಲಿತ ಕುಟುಂಬಗಳ ಉಪಯೋಗಕ್ಕೆ ಬರುವಂತೆ ಮಾಡಿಕೊಡಬೇಕಾಗಿದೆ. ನಾನಿವತ್ತು ಚಿತ್ತೂರು ಮಾರಿಮಂದಿರ ರೋಡಲ್ಲಿದ್ದೀನಿ. ಇದು ನಮ್ಮ ಅಂಬೇಡ್ಕರ್ ಭವನ. ಇದು ವರ್ಷ ಕಟ್ಟಿ ಒಂದು 4-5 ವರ್ಷ ಆಗಿದೆ ಅನಿಸುತ್ತೆ. ಇವತ್ತಿನವರೆಗೂ ಉದ್ಘಾಟನೆ ಆಗಿಲ್ಲ. ನೋಡಿ, ಬೀಗ ಹಾಕಿ ಎಷ್ಟು ಗಿಡಗಳು ಬೆಳೆದಿದ್ದಾವೆ. ಬೀಗನೇ ತೆಗೆದಿಲ್ಲ, ಬೀಗನೇ ರೆಸ್ಟ್ ಹಿಡಿದಿದೆ, ತೆಗೆಯೋದಕ್ಕೆ ಆಗಲ್ಲ. ಇದನ್ನು ಬೇರೆ ಬೀಗ ಹೊಡೆದು ತೆಗಿಬೇಕು. ಇವತ್ತು ಸಮಾಜವಾದ ಅಂತ ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದವರು. ಜಾತ್ಯತೀತವಾಗಿ ಎಲ್ಲ ಸಮುದಾಯಕ್ಕೂ ಸಮಾಜವಾದ ಕೊಡ್ತೀವಿ. ತಳ ಸಮುದಾಯಕ್ಕೆ ಅವ್ರನ್ನ ಮುಖ್ಯವಾಹಿನಿ ತರೋದಕ್ಕೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಸೌಲಭ್ಯಗಳನ್ನ ನಾವು ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಬರೆದಿರೋದು ಸೌಲಭ್ಯ ಕಲ್ಪಿಸ್ಕೊಟ್ಟು ಅವ್ರ ಮುಖ್ಯವಾಹಿನಿ ತರೋದಕ್ಕೆ ಇವತ್ತು ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ರೆ ಇಲ್ಲಿ ಪಾಪ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಅವ್ರ ಉಪಯೋಗಕ್ಕೆ ಬರಲ್ಲ. ಇವತ್ತು ಒಬ್ಬರಾರ ಇಲ್ಲಿ ಏನಾರು ಮದುವೆ ಮಾಡ್ಕೊಳಕ್ಕಾಗತ್ತೆ, ಏನಾದ್ರು ಕಾರ್ಯಕ್ರಮಗಳು ಮಾಡ್ಕೊಳಕ್ಕಾಗಿದೆ. 3-4 ವರ್ಷದಿಂದ ಇದು ಹಾಳು ಬಿದ್ದಿದೆ. ಉದ್ಘಾಟನೆ ಮಾಡಿಲ್ಲ. ಇವತ್ತು ಶಾಸಕರು ಬಂದು 3 ವರ್ಷ ಆಗಿದೆ. ಉದ್ಘಾಟನೆ ಮಾಡೋದಕ್ಕೆ ಒಂದು ಸೌಜನ್ಯವೂ ನಮ್ಮ ಇವತ್ತು ಗೆದ್ದಿರೋರು ಅವರಿಂದಲೇ ಗೆದ್ದು ನಾವು ಹಿಂದುಳಿದವರ ಪರವಾಗಿ ನಿಂತ್ಕೊಂತೀವಿ ಅಂತ ಹೇಳಿ ಇವತ್ತು ಪಾಪ ಉದ್ಘಾಟನೆ ಮಾಡೋದ್ರಲ್ಲೇ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಚಿತ್ತೂರು ತಾಲೂಕಿನ ನಮ್ಮ ಬಡವರಿಗೆ, ನೊಂದವರಿಗೆ, ದಲಿತ ಸಮುದಾಯಕ್ಕೆ ಇವತ್ತು ಅಂಬೇಡ್ಕರ್ ಭವನ ಇಲ್ಲ. ಹಾಗಾಗಿ ಇವತ್ತು ಪಾಪ ಹಾಳು ಬಿದ್ದಿದೆ. ಇದಕ್ಕೂ ಒಂದು ಅಲ್ಲೊಂದು ತಗೊಳ್ಳಿ, ಇನ್ನೊಂದಿದೆ, ಅದಕ್ಕಂತೂ ಒಳಗಡೆನೇ ಹೋಗೋಕ್ಕಾಗಲ್ಲ, ಮುಚ್ಚಿ ಹೋಗಿದೆ. ಗಿಡಗಳೆಲ್ಲ ತುಂಬಿ ಜಗಜೀವನ್ ರಾಮ್ ಭವನ ಅದು ಮುಚ್ಚಿ ಹೋಗಿದೆ. ಅದು ಇದರಾರ ಒಂದು ಓಪನ್ ಆಗಿದೆ, ಅದಂತೂ ಒಳಗೆ ಹೋಗೋಕ್ಕಾಗಲ್ಲ, ಮುಚ್ಚಿ ಹೋಗಿದೆ. ಇದೆಲ್ಲ ಬಡವರ ದುಡ್ಡು, ಸರ್ಕಾರದ ಖಜಾನೆ, ಟ್ಯಾಕ್ಸ್, ಜನಗಳು ಕಟ್ಟಿರೋ ಟ್ಯಾಕ್ಸ್ ಇದು. ಒಟ್ನಲ್ಲಿ ಜನರಿಗೆ ಸೇರಿದ ಲಕ್ಷಗಟ್ಟಲೆ ಹಣ ನೀರಿನಲ್ಲಿ ಹೋಮ ಮಾಡಿದ ಆಗಾಗಿದೆ. ಭವನವು ಇದೀಗ ಕುಡುಕರ, ಪೋಲಿ ಪೊಂಡರ ಆವಾಸ ಸ್ಥಾನವಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತಾಗಿದೆ. ಅಂಬೇಡ್ಕರ್ ಭವನಕ್ಕೆ ಅವಮಾನ ಮಾಡುವುದರ ಜೊತೆಗೆ ಮಹಾನ್ ವ್ಯಕ್ತಿಯ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮುದಾಯ ಭವನ ಪೂರ್ಣಗೊಳಿಸುವ ಕಾರ್ಯವನ್ನ ಮಾಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.